ನಮಸ್ತೆ ಗೆಳೆಯರೆ. 2025ರ IPL ಮೆಗಾ ಹರಾಜು ಪೂರ್ಣಗೊಂಡಿದೆ. ಈ ಬಾರಿ ಹರಾಜಿನಲ್ಲಿ ಒಟ್ಟು 182 ಆಟಗಾರರು ಸೇಲ್ ಆಗಿದ್ದಾರೆ. ಕೆಲವು ಫ್ರಾಂಚೈಸಿಗಳು 25 ಆಟಗಾರರ ಸಂಪೂರ್ಣ ತಂಡ ಕಟ್ಟಿದರೆ, ಇನ್ನು ಕೆಲವು ಫ್ರಾಂಚೈಸಿಗಳು ಕೇವಲ 20 ಅಥವಾ 22 ಆಟಗಾರರನ್ನು ಖರೀದಿಸಿದೆ. ಇನ್ನು RCB ಈ ಬಾರಿ ಮೆಗಾ ಆಕ್ಷನ್ ನಲ್ಲಿ ಹಣದ ಹೊಳೆಯನ್ನೇರಿಸಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 83 ಕೋಟಿ ಹಣದೊಂದಿಗೆ ಆಕ್ಷನ್ ಅಕ್ಕಡಕ್ಕಿಳಿದ RCB ಮೊದಲ ದಿನವೇ KL ರಾಹುಲ್, ಸಿರಾಜ್, ಮ್ಯಾಕ್ಸ್ವೆಲ್ ಖರೀದಿಸದೆ ಫ್ಯಾನ್ಸ್ಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ಇನ್ನು ಎರಡನೇ ದಿನ ಫ್ಯಾಬ್ ವಿಲ್ ಜಾಕ್ಸ್ ರನ್ನು ಖರೀದಿಸದೆ ಮತ್ತೊಮ್ಮೆ ಅಭಿಮಾನಿಗಳಿಗೆ ಶಾಕ್ ನೀಡಿತು. ಹಾಗಾದರೆ RCB ಖರೀದಿಸಿದ ಆಟಗಾರರು ಯಾರು ನೋಡೋಣ ಬನ್ನಿ. RCB ಆಕ್ಷನ್ ನಲ್ಲಿ ಒಟ್ಟು 19 ಆಟಗಾರರನ್ನು ಖರೀದಿಸಿದೆ. ಅವರು ಯಾರು ಅಂದ್ರೆ ಲಿಯಮ್ ಲಿವಿಂಗ್ಸ್ಟನ್ 8.57 ಕೋಟಿ, ಫಿಲ್ ಸಾರ್ಡ್ 11.50 ಕೋಟಿ, ಜಿತೇಶ್ ಶರ್ಮಾ 11 ಕೋಟಿ, ಜೋಶ್ ಹೆಜಲ್ವುಡ್ 12.5 ಕೋಟಿ, ಭುವನೇಶ್ವರ್ ಕುಮಾರ್ 10.75 ಕೋಟಿ, ರಸಿಕ್ ದಾರ್ 6 ಕೋಟಿ, ಕೃನಾಲ್ ಪಾಂಡ್ಯ 5.75 ಕೋಟಿ, ಟೀಮ್ ಡೇವಿಡ್ 3 ಕೋಟಿ, ಜೋಕೋಬ್ ಬೇತಲ್ 2.60 ಕೋಟಿ, ಸುಯೇಶ್ ಶರ್ಮಾ 2.60 ಕೋಟಿ, ದೇವದತ್ ಪಡಿಕಲ್ 2 ಕೋಟಿ, ನುವಾನ್ ತುಷಾರ್ 1.6 ಕೋಟಿ, ರೊಮಾರಿಯಾ ಶಿಪಾರ್ಡ್ 1.5 ಕೋಟಿ, ಲುಂಗಿ ನೆಗಡಿ 1 ಕೋಟಿ, ಸ್ವಪ್ನಿಲ್ ಸಿಂಗ್ 50 ಲಕ್ಷ, ಮೋಹಿತ್ ರಾತೆ 30 ಲಕ್ಷ, ಅಭಿನಂದನ್ ಸಿಂಗ್ 30 ಲಕ್ಷ, ಸ್ವಸ್ತಿಕ್ ಚೀಕರ್ 30 ಲಕ್ಷ, ಮನೋಜ್ ಬಾಂಡಿಗೆ 30 ಲಕ್ಷ. ಇನ್ನು RCB ಹರಾಜಿಗೂ ಮೊದಲು ವಿರಾಟ್ ಮತ್ತು ರಜತ್ ಹಾಗೂ ಯಶ್ ದಯಾಳ್ರನ್ನು ರಿಟೈನ್ ಮಾಡಿಕೊಂಡಿದೆ. ಒಟ್ಟಿನಲ್ಲಿ RCB ಫ್ಯಾನ್ಗಳ ಆಸೆಯಂತೆ ಕೆಲವು ಸ್ಟಾರ್ ಆಟಗಾರರನ್ನು ಖರೀದಿಸದೆ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ. ಆದರೆ ತಂಡದ ದೃಷ್ಟಿಯಲ್ಲಿ ನೋಡಿದಾಗ ಖಂಡಿತ ಒಳ್ಳೆ ಬ್ಯಾಲೆನ್ಸ್ ಆಗಿರೋ ಟೀಮ್ ಅನ್ನು ಕಟ್ಟಿದೆ. ಈ ಬಾರಿ RCB ಹೇಗೆ ಆಡಲಿದೆ ಎಂದು ಕಾದು ನೋಡೋಣ.